ಇನ್ನು ಕಲಬುರಗಿಯಲ್ಲಿ ಕರ್ನಾಟಕ ಬಂದ್ಗೆ ನೋ ರೆಸ್ಪಾನ್ಸ್. ಸಾರಿಗೆ, ಬಸ್ ಮತ್ತು ವಾಹನಗಳು ಎಂದಿನಂತೆ ಓಡಾಟ ಮಾಡ್ತಾ ಇವೆ. ಇನ್ನು ಹೋಟೆಲ್ ಮತ್ತು ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ತೆರೆದಿವೆ. ಕಲಬುರಗಿಯಲ್ಲಿ ಹೋರಾಟಗಾರರು ಬೀದಿಗಿಳಿದಿಲ್ಲ. ಬಂದ್ಗೆ ಕನ್ನಡಪರ ಸಂಘಟನೆಗಳು ಬೆಂಬಲವನ್ನ ನೀಡಿಲ್ಲ. ಕಲಬುರಗಿ ಭಾಗದಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ಅಂಥ ಬಂದ್ನ ಒಂದು ಎಫೆಕ್ಟ್ ಅಲ್ಲಿಗೆ ತಟ್ಟಿಲ್ಲ ಅನ್ನುವಂಥದ್ದು. ಎಂದಿನಂತೆ ಬಸ್ ಸಂಚಾರ ಇದೆ, ಎಂದಿನಂತೆ ಆಟೋ ಸಂಚಾರಗಳಿದೆ, ಎಂದಿನಂತೆ ಅಂಗಡಿ ಮುಂಗಟ್ಟುಗಳನ್ನು ತೆರೆದು ವ್ಯಾಪಾರ ವಹಿವಾಟುಗಳನ್ನು ಬೆಳಗ್ಗಿಂದಲೇ ಶುರು ಮಾಡಲಾಗಿದೆ. ಬಂದ್ಗೆ ಅಂತಹ ಒಂದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಕಲಬುರಗಿ ಭಾಗದಲ್ಲಿ. ಮತ್ತು ಕನ್ನಡಪರ ಸಂಘಟನೆಗಳಿರ್ಬೋದು ಅಥವಾ ಹೋರಾಟಗಾರರು ಅಲ್ಲಿ ಬೀದಿಗೆ ಇಳಿದಿರುವಂಥದ್ದು ಏನು ಕಂಡು ಬರಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಕಲಬುರಗಿಯ ಚಿತ್ರಣವನ್ನು ನಾವು ಗಮನಿಸಬಹುದಾಗಿದೆ. ಕಾವೇರಿ ನದಿ ನೀರು ವಿಚಾರ ಇರಬಹುದು ಅಥವಾ ಉತ್ತರ ಕರ್ನಾಟಕ ಭಾಗದ ನದಿ ನೀರಿನ ವಿಚಾರ, ಇವೆಲ್ಲವನ್ನೂ ಮುಂದಿಟ್ಟುಕೊಂಡು ಕರೆ ಕೊಡಲಾಗಿರುವಂಥ ಕರ್ನಾಟಕ ಬಂದ್ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಗಳಿಂದಲೇ ಒಂದಷ್ಟು ಕನ್ನಡಪರ ಸಂಘಟನೆಗಳಿಂದಲೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಇದರ ನಡುವೆ ಕಾವೇರಿಗಾಗಿ ಇವತ್ತು ಕರ್ನಾಟಕ ಬಂದ್ ಕೇವಲ ಸಾಂಕೇತಿಕ ಮಾತ್ರ, ರಾಜ್ಯವ್ಯಾಪಿ ಯಶಸ್ವಿಯಾಗುವುದು ಡೌಟ್ ಅನ್ನುವಂಥ ಮಾತು ಕೇಳ ಬರ್ತಾ ಇತ್ತು. ಅದರಂತೆ ನಾವು ಹಲವಾರು ಜಿಲ್ಲೆಗಳನ್ನು ಈ ಸಂದರ್ಭದಲ್ಲಿ ಜಿಲ್ಲೆಗಳ ಒಂದು ಪರಿಸ್ಥಿತಿ ಹೇಗಿದೆ ಅಂದರೆ ಒಂದು ಬಂದ್ಗೆ ಯಾವ ರೀತಿ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದಾಗ ಅಂಥ ಒಂದು ಎಫೆಕ್ಟ್, ಬಂದ್ನ ಎಫೆಕ್ಟ್ ತಟ್ಟಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಮಂಡ್ಯ ಇರಬಹುದು, ಮೈಸೂರು ಇರಬಹುದು ಅಥವಾ ಬೆಳಗಾವಿ, ಈಗ ಕಲಬುರಗಿ ಈ ಭಾಗಗಳಲ್ಲಿ ಎಂದಿನಂತೆ ಬಸ್ ಸಂಚಾರ ಇರುವಂಥದ್ದು, ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ತೆರೆದಿರುವಂಥದ್ದು ನಾವು ಕಾಣ್ಬೋದು. ಬಂದ್ಗೆ ಉತ್ತಮ ಪ್ರತಿಕ್ರಿಯೆಯನ್ನು ವ್ಯಕ್ತವಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ.